ಮಿತ್ರರೇ, ಬಾಗಲಕೋಟೆ ವಿಚಾರಕ್ಕೆ ಬಂದರೆ ಅಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ್ ಕುಟುಂಬದಲ್ಲಿರುವ ಒಡಕನ್ನು ಎತ್ತಿ ಆಡುತ್ತಿದ್ದ ಕಾಂಗ್ರೆಸ್ ಅದರ ಲಾಭ ಪಡೆಯಲು ಪ್ರಯತ್ನಿಸಿತ್ತು. ವೀರಣ್ಣ ಚರಂತಿಮಠ್ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರನ್ನು ಸೆಳೆದುಕೊಂಡು ಅವರಿಂದಲೇ ಅಣ್ಣನ ವಿರುದ್ಧ ಪ್ರಚಾರ ಮಾಡಿಸಿತ್ತು. ಆದರೆ ಇದು ವರ್ಕೌಟ್ ಆಗಿಲ್ಲ. ಬದಲಿಗೆ ಇದೇ ತಂತ್ರ ಕಾಂಗ್ರೆಸ್ಗೆ ತಿರುಗುಬಾಣವಾಗಿದೆ. ವೀರಣ್ಣ ಚರಂತಿಮಠರಿಗೆ ವರದಾನವಾಗಿದೆ ಎಂಬ ಮಾತು ಕ್ಷೇತ್ರದ ತುಂಬ ಕೇಳಿಬರುತ್ತಿದೆ. ಇಷ್ಟಕ್ಕೂ ವೀರಣ್ಣ ಚರಂತಿಮಠ್ ವಿರುದ್ಧ ಕುಟುಂಬಸ್ಥರು ತಿರುಗಿ ಬಿದ್ದಿರುವುದು ಹೊಸದಲ್ಲ. 2023ರ ಚುನಾವಣೆಯಲ್ಲಿ ಇದೇ ಮಲ್ಲಿಕಾರ್ಜುನ್ ಚರಂತಿಮಠ್ ಅಣ್ಣನ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ 10,000 ಮತ ಪಡೆದಿದ್ದರು. ತನ್ನ ಸಹೋದರ ಪಡೆದ ಮತಗಳೇ ವೀರಣ್ಣ ಚರಂತಿಮಠ್ ಅವರ ಸೋಲಿಗೆ ಕಾರಣವಾಗಿದ್ದವು. ಆಗ ಗೆದ್ದಿದ್ದ HY ಮೇಟಿ 79,336 ಮತ ಪಡೆದಿದ್ದರು. ಸೋತಿದ್ದ ವೀರಣ್ಣ ಚರಂತಿಮಠ್ 73,458 ಮತ ಪಡೆದುಕೊಂಡಿದ್ದರು. ಮಲ್ಲಿಕಾರ್ಜುನ್ ಚರಂತಿಮಠ್ 10,116 ಮತ ಗಳಿಸಿ ತನ್ನಣ್ಣನ ಸೋಲಿಗೆ ಕಾರಣರಾಗಿದ್ದರು. JDSನ ದೇವರಾಜ್ ಪಾಟೀಲ್ 3,500 ಮತ ಗಳಿಸಿದ್ದರು. ಆದರೆ ಈ ಉಪಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ್ ನೇರವಾಗಿ ಕಾಂಗ್ರೆಸ್ ಸೇರಿ ಉಮೇಶ್ ಮೇಟಿ ಪರ ಕೆಲಸ ಮಾಡಿದ್ದಾರೆ. ಇದು ಪರಿಣಾಮ ಬೀರಿಲ್ಲ. 80,000 ಮತವಿರುವ ಲಿಂಗಾಯತರು ಸಾರಾಸಗಟಾಗಿ ಬಿಜೆಪಿ ಬೆಂಬಲಿಸಿದ್ದಾರೆ. 40,000 ಮತ ಇರುವ ಕುರುಬರು, 25,000 ಮತವುಳ್ಳ ಮುಸ್ಲಿಮರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ. ಪರಿಶಿಷ್ಟರ 20,000 ಸೇರಿ ಇತರರ ಮತಗಳು ಗೆಲುವನ್ನು ನಿರ್ಧರಿಸಿವೆ. ಲಿಂಗಾಯತರ ಜೊತೆಗೆ ಇತರೆ ಮೇಲ್ವರ್ಗಗಳ ಸಾಂಪ್ರದಾಯಿಕ ಮತ ಬ್ಯಾಂಕ್ ಚರಂತಿಮಠ್ ಅವರ ಕೈ ಹಿಡಿದಿದೆ. JDS ಮತಗಳು ಅವರಿಗೆ ಶಿಫ್ಟ್ ಆಗಿವೆ. ಬಿಜೆಪಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದು ವರ್ಕೌಟ್ ಆಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಚಾರಕ್ಕೆ ಬಂದು ಚರಂತಿಮಠ್ ಪರ ಬ್ಯಾಟ್ ಬೀಸಿದ್ದು SSK ಸಮಾಜ, ರಜಪೂತರು ಸೇರಿ ಹಿಂದುತ್ವ ಪರ ಮತಗಳ ಕ್ರೋಢೀಕರಣಕ್ಕೆ ಕಾರಣವಾಗಿದೆ. HY ಮೇಟಿ ಸಾವಿನ ಸಿಂಪತಿ ಉಮೇಶ್ ಮೇಟಿಗೆ ಸಿಕ್ಕಿಲ್ಲ. ಮೇಟಿ ಕುಟುಂಬದಲ್ಲಿ ಟಿಕೆಟ್ಗಾಗಿ ನಡೆದ ಜಡಾಪಡಿಯೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ಇಷ್ಟಕ್ಕೂ ಸಿಂಪತಿ ವಿಚಾರಕ್ಕೆ ಬರುವುದಾದರೆ ವೀರಣ್ಣ ಚರಂತಿಮಠ್ ಅವರಿಗೂ ಕಳೆದ ಸೋಲಿನ ಸಿಂಪತಿ ಇದೆ. ಅಲ್ಲದೆ ಕುಟುಂಬದವರಿಂದಲೇ ಸೋಲಿಸಲ್ಪಟ್ಟರು ಎಂದು ಬಹುಸಂಖ್ಯಾತ ಲಿಂಗಾಯತ ಸಮುದಾಯ ವೀರಣ್ಣ ಬಗ್ಗೆ ಕನಿಕರ ಹೊಂದಿತ್ತು. ಇದು ವರ್ಕೌಟ್ ಆಗಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಹೊಡೆತ, ಸಹೋದರನ ಬಂಡಾಯದ ನಡುವೆಯೂ ವೀರಣ್ಣ ಚರಂತಿಮಠ್ ಸೋತಿದ್ದು ಕೇವಲ 5,500 ಮತಗಳ ಅಂತರದಿಂದ. ಈ ಸಲ ಲಿಂಗಾಯತ ಮತ ವಿಭಜನೆಯಾಗಿಲ್ಲ. ಜೊತೆಗೆ ಹಿಂದೂ ಮತ ಬ್ಯಾಂಕ್ ಕ್ರೋಢೀಕರಿಸುವ ಕೆಲಸವೂ ಆಗಿದೆ. ಕಾಂಗ್ರೆಸ್ನ ಉಮೇಶ್ ಮೇಟಿಗೆ ತನ್ನ ತಂದೆಗಿದ್ದಂತಹ ರಾಜಕೀಯ ಚಾಕಚಕ್ಯತೆ ಇಲ್ಲದಿರುವುದು, ಕುಟುಂಬದೊಳಗಿನ ಆಂತರಿಕ ಅಸಮಾಧಾನವೂ ವೀರಣ್ಣ ಚರಂತಿಮಠ್ ಅವರನ್ನು ಗೆಲುವಿನ ಸಮೀಪಕ್ಕೆ ತಂದಿದೆ ಎನ್ನಲಾಗುತ್ತಿದೆ. ಏನೇ ಇರಲಿ, ಯಾವುದಕ್ಕೂ ಮೇ 4ರ ತನಕ ಕಾಯೋಣ.